ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸತ್ಯವೇದದ 20ನೆಯ ಪುಸ್ತಕವಾಗಿರುವ ಜ್ಞಾನೋಕ್ತಿಗಳು ಎಂಬ ಪುಸ್ತಕದ 4ನೆಯ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಒಳಗೊಂಡ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ಇರುವ 11 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿರುತ್ತವೆ. ಉಳಿದ 1 ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರವನ್ನು ನೀಡುವ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಹಾಗಾಗಿ ಈ ಸಂಚಿಕೆಯನ್ನು ಪೂರ್ತಿಯಾಗಿ ವೀಕ್ಷಿಸುವುದರ ಮೂಲಕ ನೀವು ಉತ್ತರಿಸಲಿರುವ ಪ್ರಶ್ನೆ ಯಾವುದೆಂದು ಗಮನಿಸಿ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರಿಸಲು ಪ್ರಯತ್ನಿಸಿ. ಹಾಗಾದರೆ ಬನ್ನಿ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ಯಾರನ್ನು ಅಪ್ಪಿಕೊಳ್ಳಬೇಕು? ಉತ್ತರ, ಜ್ಞಾನವೆಂಬಾಕೆಯನ್ನು. ಎರಡನೆಯ ಪ್ರಶ್ನೆ, ಯಾವುದಕ್ಕೆ ದೂರವಾಗಿರಬೇಕು? ಉತ್ತರ, ಕೆಟ್ಟವರ ದಾರಿಗೆ. ಮೂರನೆಯ ಪ್ರಶ್ನೆ, ದುಷ್ಟರ ಅನ್ನ ಯಾವುದು? ಉತ್ತರ, ದುಷ್ಟತನ. ನಾಲ್ಕನೆಯ ಪ್ರಶ್ನೆ, ಸದುಪದೇಶವು ನಮಗೆ ಏನಾಗಿದೆ? ಉತ್ತರ, ಜೀವವಾಗಿದೆ. ಐದನೆಯ ಪ್ರಶ್ನೆ, ಯಾರ ಮಾರ್ಗವು ಬೆಳಗಿನ ಬೆಳಕಿನಂತಿರುವುದು? ಉತ್ತರ, ನೀತಿವಂತರ ಮಾರ್ಗ. ಆರನೆಯ ಪ್ರಶ್ನೆ, ನೀನು ಉನ್ನತಿಗೆ ಬರಲು ಏನು ಮಾಡಬೇಕು? ಉತ್ತರ, ಜ್ಞಾನವೆಂಬಾಕೆಯನ್ನು ಶ್ರೇಷ್ಠಳೆಂದು ಭಾವಿಸಬೇಕು. ಏಳನೆಯ ಪ್ರಶ್ನೆ, ಯಾರ ಹೃದಯದೊಳಗಿಂದ ಜೀವಧಾರೆಗಳು ಹೊರಡುವವು? ಉತ್ತರ, ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳುವವರ ಹೃದಯದೊಳಗಿಂದ. ಎಂಟನೆಯ ಪ್ರಶ್ನೆ, ವಿವೇಕವನ್ನು ಯಾವುದರಿಂದ ಪಡೆಯಬೇಕು? ಈ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ನಲ್ಲಿ ನೀವೇ ಉತ್ತರಿಸಿ. 9ನೆಯ ಪ್ರಶ್ನೆ, ಜ್ಞಾನಬೋಧನೆಯ ಪ್ರಥಮ ಪಾಠ ಯಾವುದು? ಉತ್ತರ, ಜ್ಞಾನವನ್ನು ಪಡೆಯಬೇಕೆಂಬುದೇ. 10ನೆಯ ಪ್ರಶ್ನೆ, ನಾವು ಯಾವುದನ್ನು ಸಂಪಾದಿಸಬೇಕು? ಉತ್ತರ, ವಿವೇಕವನ್ನು. 11ನೆಯ ಪ್ರಶ್ನೆ, ಜ್ಞಾನವನ್ನು ಪ್ರೀತಿಸಿದರೆ ದೊರಕುವ ಲಾಭವೇನು? ಉತ್ತರ, ಅದು ನಮ್ಮನ್ನು ಕಾಯುತ್ತದೆ. ಸತ್ಯವೇದದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ರೀತಿಯ ಸಂಚಿಕೆಗಳು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ 6 ಗಂಟೆಗೆ ಕೃಪಾ ಸಮೃದ್ಧಿ ವಿಜಯಪಾಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುವುದು. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡುವುದರ ಮೂಲಕ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈ ಸಂಚಿಕೆಗೆ ಸಂಬಂಧಪಟ್ಟ ಸಲಹೆ ಸೂಚನೆಗಳನ್ನು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಅಥವಾ 8050163607 ಎಂಬ ಸಂಖ್ಯೆಗೆ ವಾಟ್ಸ್ಆಪ್ ಮಾಡುವುದರ ಮೂಲಕ ತಿಳಿಸಬಹುದು. ಈ ಸಂಚಿಕೆಯ ಮೂಲಕ ನೀವು ಪ್ರಯೋಜನ ಹೊಂದಿದ ಹಾಗೆ ಮತ್ತೊಬ್ಬರು ಸಹ ಪ್ರಯೋಜನ ಹೊಂದುವಂತೆ ದಯಮಾಡಿ ಈ ಸಂಚಿಕೆಯನ್ನು ಇತರರೊಟ್ಟಿಗೆ ಶೇರ್ ಮಾಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ತನ್ನ ವಾಕ್ಯವನ್ನು ಸಮೃದ್ಧಿಯಾಗಿಟ್ಟುಕೊಳ್ಳುವ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.